ನಮಸ್ತೆ ಎಲ್ರಿಗೂ. ನಮ್ಮ ಪ್ರಯಾಣ ಶುರುವಾಯಿತು. ನಾವು ಕೇರಳಕ್ಕೆ ಹೋದವರು ಅಲ್ಲಿಂದ ತಮಿಳ್ನಾಡಿಗೆ ಹೋದ್ವಿ. ಹಸಿವಾಗ್ತಿತ್ತು, ಬೆಳಿಗ್ಗೆ ಏನಾದರೂ ಹೊಟ್ಟೆಗೆ ಹಾಕೋಬೇಕಲ್ವ. ಸೊ ಬೆಳಗಿನ ಉಪಹಾರ ರಸ್ತೆ ಪಕ್ಕ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನು ಗೊತ್ತಾ, ತಿಂಡಿಗಿಂತ ಜಾಸ್ತಿ ಗಿಡಗಳು. ನೋಡಿ ಹೇಗೆ ಮಾಡ್ತಾರಲ್ವ. ಇಲ್ಲಿ ನನ್ನ ಬುದ್ಧಿನ ನಾನು ಬಿಟ್ಟಿಲ್ಲ ಮಾತ್ರ. ಬೀಜ ಕದ್ಕೊಂಬಂದೆ ಹೂವಿದ್ದು. ತಿಂಡಿ ತಿಂದು ಮಸ್ಸಿನಗುಡಿ ಹತ್ರ ನಮ್ಮ ಪಯಣ ಶುರು. ಮಸ್ಸಿನಗುಡಿ ಆಫ್ ರೋಡ್ ಟ್ರೆಕ್ಕಿಂಗ್ ಹೊರಟ್ವಿ. ಮೊದಲಿಗೆ ವ್ಯೂ ಪಾಯಿಂಟ್ಗೆ ಅಂತ ಕರ್ಕೊಂಡೋದ್ರು ಸಫಾರಿ ವೆಹಿಕಲಲ್ಲಿ. ಇದಂತೂ ತುಂಬಾ ಭಯಾನಕವಾಗಿತ್ತು ಎಕ್ಸ್ಪೀರಿಯನ್ಸ್. ನೋಡ್ತಿದ್ದೀರಲ್ಲ, ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ತುಂಬ ಕಲ್ಲುಗಳಿದ್ದಂತಹ ಜಾಗ, ಅದು ಎತ್ತರ ಜಾಗ. ನೋಡಿ, ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನ್ನಿಂದ. ತುಂಬ ವಾಲಾಡ್ತಾ ಎಲ್ಲ ಇತ್ತು. ಒಂಥರ ರೋಮಾಂಚನಕಾರಿಯಾದಂತಹ ಅನುಭವ ಸಿಕ್ತು ಈ ಪಯಣದಲ್ಲಿ. ಇದಂತೂ ಲೈಫ್ ಲಾಂಗ್ ನನಗೆ ನೆನಪಿರುತ್ತೆ ಈ ಪ್ರಯಾಣ ಅಂತೂ. ಅಂತೂ ಇಂತೂ ಒಂದು ಅದ್ಭುತ ಪಯಣ. ಇಲ್ಲಿ ಕರ್ಕೊಂಬಂದರು. ತುಂಬ ಚೆನ್ನಾಗಿದೆ ಅಲ್ಲ, ಮನಸ್ಸಿಗೂ ಕಣ್ಣಿಗೂ ಮುದ ಕೊಡುವಂಥ ಜಾಗ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ತಂಪಾದ ವಾತಾವರಣ, ತಣ್ಣನೆ ಬೀಸ್ತಿದ್ದಂಥ ಗಾಳಿ, ಸಣ್ಣಗೆ ಉದುರ್ತಿದ್ದಂಥ ಮಳೆ ಹನಿ, ಒಂಥರ ತುಂಬಾ ಖುಷಿಯಾಯಿತು. ಇಲ್ಲಿಗೆ ಬರ್ತಿರೋದೇ ಒಂಥರ ಆಗಲೇ ಹೇಳಿದಾಗೆ ರೋಮಾಂಚನಕಾರಿಯಾಗಿತ್ತು. ಆ ವೆಹಿಕಲಲ್ಲಿ ಬಂದಿದ್ದು. ಇನ್ನಷ್ಟು ವೀಡಿಯೋ ಇದೆ. ನೆಕ್ಸ್ಟ್ ನಮ್ಮ ಪಯಣ ಇಲ್ಲಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.